ಏನು ಕೊಡ್ತಾ ಇಲ್ಲ ಅಂತ ಅವರು, ಎಲ್ಲವನ್ನು ಕೊಡ್ತಾ ಇದ್ದೀವಿ, ಪಲ್ಲಂಗ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಇವರು. ಹೀಗೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಮತ್ತು ದರ್ಶನ್ ನಡುವೆ ಜಟಾಪಟಿ ನಡೀತಾನೇ ಇದೆ. ಅದೇ ಕಾರಣಕ್ಕಾಗಿ ದರ್ಶನ್ ಪರ ವಕೀಲರು ನ್ಯಾಯಾಧೀಶರೇ ಬಂದು ಸೆಲ್ಲಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ನೋಡಿ ಪರಿಶೀಲಿಸಿ ಅಂತ ಕೇಳ್ಕೊಂಡಿದ್ರು. ನ್ಯಾಯಾಧೀಶರೇ ಬಂದು ಖುದ್ದು ಪರಿಶೀಲನೆಯನ್ನೂ ಮಾಡಿದ್ರು. ಹಾಗಾದ್ರೆ ಅಲ್ಲಿ ಅಧಿಕಾರಿಗಳಿಗೆ ಕಾಣಿಸಿದ್ದೇನು? ಕನಿಷ್ಠ ಸೌಲಭ್ಯ ನಟ ದರ್ಶನ್ಗೆ ಸಿಗ್ತಾ ಇದೆಯಾ ಇಲ್ವಾ? ಹೇಗಿತ್ತೆ ಹೇಗಾದೆ ಎನ್ನುವಂತಾಗ್ಬಿಟ್ಟಿದೆ ನಟ ದರ್ಶನ್ ಕಥೆ. ಇದು ಕಥೆ ಅಲ್ಲ, ವ್ಯಥೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ವಿಷ ಕೊಟ್ಬಿಡಿ ಪ್ಲೀಸ್, ಕುಡಿದು ಸತ್ ಹೋಗ್ತೀನಿ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಜೈಲಿನಲ್ಲಿ ಏನೂ ಸೌಲಭ್ಯ ಕೊಡ್ತಾಗಿಲ್ಲ ಅಂತ ವಿಲವಿಲ ಒದ್ದಾಡ್ತಾಗಿದ್ದಾರೆ. ಆದರೆ ಜೈಲಾಧಿಕಾರಿಗಳು ಮಾತ್ರ ಎಲ್ಲರಿಗೂ ಏನು ಕೊಡಬೇಕೋ ಅದನ್ನೆಲ್ಲ ಕೊಡ್ತಾಗಿದ್ದೀವಿ ಅಂತ ಹೇಳ್ತಾಗಿದ್ದಾರೆ. ಅದಕ್ಕೆ ಈಗ ನ್ಯಾಯಾಧೀಶರೇ ಖುದ್ದು ಜೈಲಿಗೆ ಹೋಗಿ ಎಲ್ಲವನ್ನೂ ಪರೀಕ್ಷೆ ಮಾಡಿ ಬಂದಿದ್ದಾರೆ. ದರ್ಶನ್ ಮನವಿಯಂತೆ ಜೈಲಿಗೆ ನ್ಯಾಯಾಧೀಶರು. ದರ್ಶನ್ ಸೆಲ್ ಪರಿಶೀಲಿಸಿದ ಅಧಿಕಾರಿಗಳಿಗೆ ಗೊತ್ತಾಗಿದ್ದೇನು? ಸೆಂಟ್ರಲ್ ಜೈಲಿನಲ್ಲಿ ದಾಸನಿಗೆ ಸೌಲಭ್ಯ ಸಿಗ್ತಾಗಿದೆಯಾ ಇಲ್ಲವಾ? ಜೈಲು ಸೇರಿದಾಗಿನಿಂದಲೂ ಒಂದಲ್ಲ ಒಂದು ಕಂಪ್ಲೇಂಟ್ ಮಾಡ್ತಾನೆ ಇರೋ ದರ್ಶನ್ ಕೆಲವು ದಿನಗಳ ಹಿಂದೆ ಜಡ್ಜ್ ಮುಂದೆಗೆ ನನಗೆ ವಿಷ ಕೊಟ್ಬಿಡಿ, ಕುಡಿದು ಸತ್ ಹೋಗ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ಜಡ್ಜ್ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನು ಸೌಲಭ್ಯ ಕೊಡಬೇಕೋ ಅದನ್ನೆಲ್ಲ ಕೊಡಿ ಅಂತ ಹೇಳಿದ್ರು. ಆದರೆ ಜಡ್ಜ್ ಹೇಳಿದ ನಂತರವೂ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಹೆಚ್ಚಿನ ಸೌಲಭ್ಯಗಳೇನೂ ಸಿಕ್ಕಿಲ್ಲ. ಅದಕ್ಕೆ ಕಳೆದ ಬಾರಿ ವಿಚಾರಣೆಗೆ ಹಾಜರಾದಾಗ್ಲೂ ದರ್ಶನ್ ಮತ್ತೆ ಜಡ್ಜ್ ಮುಂದೆ ಕಂಪ್ಲೇಂಟ್ ಮಾಡಿದ್ರು. ಆಗ ಮುಂದಿನ ವಿಚಾರಣೆಗೆ ಜೈಲರ್ ಸಹ ಹಾಜರಾಗಿರಬೇಕು ಅಂತ ಹೇಳಲಾಗಿತ್ತು. ಆದರೆ ಜೈಲಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ದರ್ಶನ್ ವಿರುದ್ಧವೇ ಆರೋಪಗಳನ್ನ ಮಾಡಿದ್ರು. ಅವರಿಗೆ ಎಲ್ಲಾ ಸೌಲಭ್ಯ ಸಿಕ್ತಾಗಿದೆ, ಅವರಿಗೆ ಇನ್ನೂ ಪಲ್ಲಂಗ ಕೊಡಬೇಕಷ್ಟೇ ಅಂತ ವಾದ ಮಾಡಿದ್ರು. ಅದಕ್ಕೆ ದರ್ಶನ್ ಪರ ವಕೀಲರು ನ್ಯಾಯಾಧೀಶರೇ ಹೋಗಿ ಪರೀಕ್ಷೆ ಮಾಡಲಿ, ದರ್ಶನ್ಗೆ ಕೊಡ್ತಾಗಿರೋ ಸೌಲಭ್ಯಗಳನ್ನ ನೋಡ್ಕೊಂಡು ಬರ್ಲಿ ಅಂತ ಹೇಳಿದ್ರು. ಈಗ ಆ ಕೆಲಸವೂ ಆಗಿದೆ. ಅಯ್ಯಯ್ಯೋ, ನನ್ನಿಂದ ಆಗ್ತಾಗಿಲ್ಲ, ಅಯ್ಯಯ್ಯೋ 45 ದಿನಗಳಿಂದ ಬಿಸಿಲನ್ನೇ ನೋಡಿಲ್ಲ, ನನ್ನಿಂದ ಬದುಕೋಕಾಗ್ತಾಗಿಲ್ಲ, ನಂಗೆ ವಿಷ ಕೊಟ್ಬಿಡಿ ಅಂದಿದ್ರು ದರ್ಶನ್. ಅದನ್ನ ನೋಡಿ ಅಭಿಮಾನಿಗಳೆಲ್ಲ ಬೆಚ್ಚಿ ಬಿದ್ದಿದ್ರು. ಅಯ್ಯೋ, ನಮ್ಮ ಹೀರೋ ಜೈಲಿನಲ್ಲಿ ಪಡಬಾರದ ಕಷ್ಟ ಪಡ್ತಾಗಿದ್ದಾರೆ, ನಮ್ಮ ಹೀರೋ ನನ್ನ ಬೇಕಂತಲೇ ಟಾರ್ಚರ್ ಮಾಡ್ತಾಗಿದ್ದಾರೆ ಅಂದುಕೊಂಡಿದ್ರು. ನ್ಯಾಯಾಧೀಶರು ಸಹ ದರ್ಶನ್ ವಿಷ ಕೇಳಿದ್ದಕ್ಕೆ ಒಂದು ರೀತಿ ಶಾಕ್ ಆಗಿ ಅವರಿಗೆ ಸೌಲಭ್ಯ ಕೊಡಿ ಅಂತ ಹೇಳಿದ್ರು. ಆದ್ರೆ ಜೈಲರ್ ಬಂದು ದರ್ಶನ್ ಬಗ್ಗೆ ಬೇರೆಯದ್ದೇ ಕಥೆಯನ್ನ ಹೇಳಿದ್ರು. ಕಳೆದ ಬಾರಿ ವಿಚಾರಣೆ ಮಾಡೋವಾಗ ದರ್ಶನ್ ಮತ್ತೆ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ರು. ನ್ಯಾಯಾಧೀಶರು ಹೇಳಿದ್ರು ಸಹ ಹಾಸಿಗೆ ದಿಂಬು ಕೊಟ್ಟಿಲ್ಲ, ಬಿಸಿಲು ಇರೋ ಕಡೆ ವಾಕಿಂಗ್ ಮಾಡೋಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಜಡ್ಜ್ ಸಹ ಅಸಮಾಧಾನಗೊಂಡು ಜೈಲರ್ ಅವರನ್ನೇ ಮುಂದಿನ ಬಾರಿ ವಿಚಾರಣೆಗೆ ಹಾಜರಾಗಲು ಸೂಚಿಸಿದ್ರು. ಅದರಂತೆ ಖುದ್ದು ಕೋರ್ಟಿಗೆ ಹಾಜರಾದ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಸುರೇಶ್ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರು. ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸಿದ್ರು. ಆರೋಪಗಳ ಸಂಬಂಧ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಿದ್ರು. 64ನೇ CCH ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಿರೋ ಜೈಲಿನ ಅಧಿಕಾರಿಗಳು ಏನೇನ್ ಕೊಡಲಾಗಿದೆ, ಏನೆಲ್ಲ ಕೊಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಕೋರ್ಟ್ ಅಲ್ಲಿ ಹೇಳಿದ್ರು. ಜೈಲಿನ ನಿಯಮದಂತೆ ದರ್ಶನ್ಗೆ ಎಲ್ಲಾ ಸೌಲಭ್ಯಗಳನ್ನ ಕೊಡಲಾಗ್ತಾಗಿದೆ. ಆದರೆ ದರ್ಶನ್ ಮಲಗಲು ಪಲ್ಲಂಗ ಕೊಡಿ ಅಂದ್ರೆ ಕೊಡೋದಕ್ಕಾಗೋದಿಲ್ಲ, ಕೇಳಿದ್ದನ್ನೆಲ್ಲ ಕೊಡಲು ನಮಗೆ ಅವಕಾಶವೇ ಇಲ್ಲ. ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆಗಳ ಕಾಲ ವಾಕಿಂಗ್ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ. ಹೊರಗಡೆ ಹೋಗ್ಬೇಕು, ಕಿದೆ ಬ್ಯಾರಾಕ್ ಬೇಕು, ಇಂತಹದ್ದೇ ಜಾಗ ಬೇಕು ಅಂದ್ರೆ ಆಗಲ್ಲ. ಬಿಸಿಲು ಬರ್ತಾಗಿಲ್ಲ ಅಂದ್ರೆ ನಾವ್ ಏನ್ ಮಾಡೋದಕ್ಕಾಗತ್ತೆ, ಏನು ಸೌಲಭ್ಯ ಕೊಡಬಹುದು ಅದನ್ನ ಮಾತ್ರ ಕೊಡಲು ಸಾಧ್ಯ ಅಂತ SPP ವಾದ ಮಾಡಿದ್ರು. ಜೈಲರ್ ಬಂದು ಹೇಳೋವರೆಗೂ ದರ್ಶನ್ ಹೇಳ್ತಾಗಿರೋದೇ ಸತ್ಯ ಅಂತ ಎಲ್ಲರೂ ಅಂದುಕೊಂಡಿದ್ರು. ದರ್ಶನ್ಗೆ ಹಾಸಿಗೆ ದಿಂಬು ಏನೂ ಸಿಕ್ತಾಗಿಲ್ಲ.
ಅವರನ್ನ ಜೈಲು ಕೋಣೆಯಿಂದ ಆಚೆ ಬರೋದಕ್ಕೆ ಬಿಡ್ತಾಗಿಲ್ಲ. ಬಿಸಿಲು ಬರದಂತಹ ಕೋಣೆಯಲ್ಲಿ ಕೂಡಿ ಹಾಕಿ ಅವರಿಗೆ ಟಾರ್ಚರ್ ಕೊಡಲಾಗ್ತಾಗಿದೆ. ಊಟವನ್ನ ಕೋಣೆಯ ಒಳಗೆ ಬಿಸಾಡಲಾಗ್ತಾಗಿದೆ. ಯಾವುದೇ ಸೌಲಭ್ಯ ಕೊಡದಂತೆ ನಿರ್ಬಂಧಿಸಲಾಗಿದೆ ಅಂತ ಎಲ್ಲರೂ ಭಾವಿಸಿದ್ರು. ದರ್ಶನ್ ಸಹ ನನಗೆ ಸಾಮಾನ್ಯ ಕೈದಿಗೆ ಕೊಡಬೇಕಾದ ಸೌಲಭ್ಯ ಕೊಡ್ತಾಗಿಲ್ಲ ಅಂತ ಹೇಳಿ ವಿಷ ಕೊಡಿ ಅಂದಿದ್ರು. ಆದರೆ ದರ್ಶನ್ಗೆ ಎಲ್ಲ ಸಾಮಾನ್ಯ ಕೈದಿಗೆ ಕೊಡುವಂತಹ ಸೌಲಭ್ಯಗಳನ್ನೆಲ್ಲ ಕೊಡಲಾಗಿದೆ ಅಂತ ಜೈಲರ್ ತಿಳಿಸಿದ್ರು. ಜೈಲಾಧಿಕಾರಿಗಳು ಹೇಳಿದ ಮಾತುಗಳನ್ನೆಲ್ಲ ಕೇಳಿ ಸಿಟ್ಟಾಗಿದ್ದ ದರ್ಶನ್, ನ್ಯಾಯಾಧೀಶರೇ ಜೈಲಿಗೆ ಬಂದು ಪರಿಶೀಲನೆ ಮಾಡಬೇಕು, ಜೈಲಿನ ಅವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೋಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಅದರಂತೆ ಈಗ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಜೈಲಿಗೆ ಭೇಟಿ ಕೊಟ್ಟು ಎಲ್ಲವನ್ನೂ ಪರಿಶೀಲನೆ ಮಾಡಿದೆ. ಸುಮಾರು 2 ಗಂಟೆಗಳ ಕಾಲ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಪರಿಶೀಲನೆ ನಡೆಸಿದೆ. ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಹೊರಗೆ ಕಳುಹಿಸಿ ಪರಿಶೀಲನೆ ಮಾಡಿದ್ಯಂತೆ ಕೇವಲ ದರ್ಶನ್ ಇದ್ದ ಕ್ವಾರಂಟೈನ್ ಸೆಲ್ ಮತ್ತು ದರ್ಶನ್ ಇದ್ದ ಬ್ಯಾರಾಕ್ ಅನ್ನು ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆಗೆ ಬಂದಿದ್ದವರ ಬಳಿಯೂ ನೋವು ತೋಡಿಕೊಂಡ್ರ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಳಲಿ ಬೆಂಡಾಗಿದ್ದಾರಂತೆ. ಜೈಲಿನಲ್ಲಿ ಇರೋದಂತೂ ಕನ್ಫರ್ಮ್. ಹಾಗಾಗಿ ಕನಿಷ್ಠ ಸೌಲಭ್ಯಗಳನ್ನಾದರೂ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ದರ್ಶನ್ ಭಾವಿಸಿದ್ದಾರೆ. ಅದಕ್ಕಾಗಿಯೇ ಕಸರತ್ತುಗಳನ್ನ ಮಾಡ್ತಾಗಿದ್ದಾರೆ. ಕೋರ್ಟ್ಗೆ ಪದೇ ಪದೇ ಮನವಿಯನ್ನು ಮಾಡಿಕೊಳ್ತಾಗಿದ್ದಾರೆ. ಸದ್ಯ ಅವರು ಬಯಸಿದಂತೆ ನ್ಯಾಯಾಧೀಶರು ಮತ್ತು ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ಮಾಡಿಕೊಂಡು ಹೋಗಿದ್ದು ಅವರ ಬಳಿಯೂ ದರ್ಶನ್ ತಮ್ಮ ನೋವನ್ನ ತೋಡಿಕೊಂಡಿದ್ದಾರಂತೆ. ನನಗೆ ತುಂಬಾ ಕಷ್ಟ ಆಗ್ತಾಗಿದೆ, ಯಾವ ಸೌಲಭ್ಯಗಳನ್ನು ಕೊಡ್ತಾಗಿಲ್ಲ, ಇಂಥ ಚಾಪೆ ಕಂಬಳಿಯಲ್ಲಿ ಹೇಗೆ ಮಲಗೋದು ಅಂತ ತಮ್ಮ ಕಷ್ಟಗಳನ್ನ ಹೇಳಿದ್ದಾರಂತೆ. ಸದ್ಯ ದರ್ಶನ್ ಮಾತ್ರ ಅಲ್ಲದೆ ದರ್ಶನ್ ಜೊತೆಗಿದ್ದವರ ಹೇಳಿಕೆಯನ್ನು ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ದರ್ಶನ್ಗಿರೋ ಬ್ಯಾರಾಕ್ ಮಾತ್ರವಲ್ಲದೆ ಪಕ್ಕದ ಬ್ಯಾರಾಕ್ಗಳಲ್ಲಿದ್ದ ವಿಚಾರಣಾಧೀನ ಕೈದಿಗಳ ಸ್ಟೇಟ್ಮೆಂಟ್ ಅನ್ನು ಸಹ ಪಡೆದುಕೊಳ್ಳಲಾಗಿದೆಯಂತೆ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನೆಲ್ಲ ನಿಯಮಾವಳಿಗಳಿವೆ, ವಿಚಾರಣಾಧೀನ ಕೈದಿಗಳಿಗೆ ನೀಡುವ ವ್ಯವಸ್ಥೆ ಏನೇನು ಅನ್ನೋ ಮಾಹಿತಿ ಪಡೆದು ದಾಖಲೆಗಳನ್ನು ಕಲೆ ಹಾಕಿದ್ಯಂತೆ. ಅಕ್ಟೋಬರ್ 18ರ ಒಳಗೆ ಕಾನೂನು ಸೇವಾ ಪ್ರಾಧಿಕಾರದ ತಂಡ ಕೋರ್ಟಿಗೆ ರಿಪೋರ್ಟ್ ಕೊಡಬೇಕಿದ್ದು ಅದಕ್ಕಾಗಿ ಪರಿಶೀಲನೆ ಮಾಡಲಾಗಿದೆ. ಸದ್ಯ ಅಧಿಕಾರಿಗಳು ನೋಡಿದಂತೆ ದರ್ಶನ್ಗೆ ಎಲ್ಲಾ ಕೈದಿಗಳಿಗೆ ಸಿಗುವಂತಹ ಸೌಲಭ್ಯ ಸಿಗ್ತಾಗಿದೆಯಂತೆ. ಒಂದು ಚಾಪೆ ಕಂಬಳಿಯನ್ನು ಕೊಡಲಾಗಿದೆಯಂತೆ. ಆದರೆ ದರ್ಶನ್ ಬೆನ್ನು ನೋವುಗಿರೋ ಕಾರಣ ಹಾಸಿಗೆ ಮತ್ತು ದಿಂಬಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಹಾಸಿಗೆ ದಿಂಬು ಸಿಗಬಹುದು ಅಂತ ಹೇಳಲಾಗ್ತಾಗಿದೆ. ದರ್ಶನ್ಗೆ ಮತ್ತೆ ಕಾಡ್ತಿದೆ ಬೆನ್ನು ನೋವು. ಜೈಲಿನಲ್ಲಿರೋ ದರ್ಶನ್ಗೆ ವೈದ್ಯರಿಂದ ತಪಾಸಣೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ತಾಗಿದ್ದಂತೆ ಅವರಿಗೆ ಬೆನ್ನು ನೋವು ಶುರುವಾಗಿತ್ತು. ಬೆನ್ನು ನೋವು, ಮೊಣಕಾಲು ನೋವು, ಸರ್ಜರಿ ಮಾಡದೇ ಇದ್ರೆ ಜೀವಕ್ಕೆ ಅಪಾಯ ಅಂತ ಹೇಳಿ ದರ್ಶನ್ ಪರ ವಕೀಲರು ಈ ಹಿಂದೆ ಮೆಡಿಕಲ್ ಜಾಮೀನನ್ನ ಪಡೆದುಕೊಂಡಿದ್ರು. ಆದರೆ ರೆಗ್ಯುಲರ್ ಬೇಲ್ ಸಿಗ್ತಾಗಿದ್ದಂತೆ ದರ್ಶನ್ ಯಾವ ಸರ್ಜರಿಯನ್ನು ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ಆಚೆ ಬಂದಿದ್ರು. ಆದ್ರೆ ಈಗ ಮತ್ತೊಮ್ಮೆ ಅವರಿಗೆ ಬೆನ್ನು ನೋವು ಶುರುವಾಗಿದ್ಯಂತೆ. ಕಳೆದ 1 ವಾರದಿಂದ ದರ್ಶನ್ಗೆ ಬೆನ್ನು ನೋವು ಕಾಡ್ತಾಗಿದ್ದು ದರ್ಶನ್ ಮನವಿಯಂತೆ ಸಿ.ವಿ. ರಾಮನ್ ಆಸ್ಪತ್ರೆಯಿಂದ 4 ವೈದ್ಯರು ಬಂದು ತಪಾಸಣೆ ಮಾಡಿದ್ದಾರೆ. ವಾರಕ್ಕೆ 4 ಬಾರಿ ಆದರೂ ಫಿಸಿಯೋ ಅವಶ್ಯಕತೆ ಇದೆ ಅಂತ ವೈದ್ಯರು ಹೇಳಿದ್ದಾರಂತೆ. ಬೆನ್ನು ನೋವು ಜೊತೆಗೆ ಮೊಣಕೈ ನೋವು ಇದೆ ಅಂತ ದರ್ಶನ್ ಹೇಳ್ತಾಗಿದ್ದಾರೆ. ಕಾರು ಅಪಘಾತ ವೇಳೆ ಬಲಗೈಯಿನ ಮೊಣಕೈಗೆ ಪೆಟ್ಟು ಬಿದ್ದು ಶಸ್ತ್ರಚಿಕಿತ್ಸೆಯಾಗಿತ್ತು. ಈಗ ನೆಲದ ಮೇಲೆ ಮಲಗ್ತಿರೋ ಕಾರಣಕ್ಕೆ ಮತ್ತೆ ಮೊಣಕೈ ನೋವು ಹೆಚ್ಚಾಗಿದೆಯಂತೆ. ಹೀಗಾಗಿ ಮೊಣಕೈ ಹಾಗೂ 2 ಬೆರಳುಗಳಿಗೆ ವೈದ್ಯರು ಚಿಕಿತ್ಸೆ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಎಲ್ಲಿದ್ರೂ ರಾಜಾನೇ ಅಂತಾಗಿದ್ದ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರತಿ ಕ್ಷಣ ನರಕವನ್ನ ಅನುಭವಿಸ್ತಾಗಿದ್ದಾರೆ. ಸಾಮಾನ್ಯ ಕೈದಿಗಳಿಗೆ ಕೊಡೋ ಸೌಲಭ್ಯವನ್ನಾದರೂ ಕೊಡಲಿ ಅಂತ ಅಂಗಲಾಚ್ತಾಗಿದ್ದಾರೆ. ಆದರೆ ಅವರಿಗೆ ಸೌಲಭ್ಯ ಸಿಗತ್ತಾ ಇಲ್ವಾ ಅನ್ನೋದೇ ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿದೆ.